ಕಾರ್ಯಗಳಲ್ಲಿ ಪಾಲ್ಗೊಂಡು ಬಸವ ತತ್ವ ಹೆಮ್ಮರವಾಗಿ ಬೆಳೆಯುವುದರಲ್ಲಿ ಶ್ರಮವಹಿಸಿರ್ತಕ್ಕಂಥವರು ಡಾಕ್ಟರ್ ಮಹಂತ ಶಿವಯೋಗಿಗಳ ಜೊತೆಗೆ ನಮ್ಮ ಗುರು ಮಹಂತ ಅಪ್ಪಗಳು ಅಂತಕ್ಕಂಥ ಮಾತುಗಳನ್ನ ಹೇಳಬೇಕು. ಪರಮ ಪೂಜ್ಯ ಡಾಕ್ಟರ್ ಮಹಂತ ಅಪ್ಪಗಳು ತಮಗೆ 74 ವರ್ಷ 74 ವರ್ಷ ತುಂಬಿದ ಬಳಿಕ ಚಿತ್ತರಿಗೆ ಸಂಸ್ಥಾನ ಮಠಕ್ಕೆ ಇಲ್ಕಲ್ ಮಠಕ್ಕೆ 20ನೇ ಪೀಠಾಧಿಪತಿಗಳನ್ನಾಗಿ ಬಸವ ಭಕ್ತ ಸಂಪನ್ನರು ಸದುವಿನಯ ಸುಶಿಕ್ಷಿತ ವಿದ್ಯಾವಂತರಾದ ನರಗುಂದದ ಹೆಗಡಾಳ ಶರಣರ ಮನೆತನದ ಸಿದ್ದರಾಮ ಸ್ವಾಮಿಗಳನ್ನ ಆಯ್ಕೆ ಮಾಡಿದರು. ನಾಡಿನ 100 ಜನ ಸದ್ಗುರುಗಳು ಗುರು ವಿರಕ್ತ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಶಿವಮೊಗ್ಗ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಪಾಂಡೋಮಟ್ಟಿ ವಿರಕ್ತ ಮಠದ ಪೂಜ್ಯರಾದ ಶ್ರೀ ಮಾಣಿಪುರ ಚನ್ನಬಸವ ಸ್ವಾಮಿಗಳವರ ಲಿಂಗ ಹಸ್ತದಿಂದ ಜಂಗಮಸ್ಥಳ ಪ್ರಸಾದದೊಂದಿಗೆ ಶ್ರೀ ಮಾಣಿಪುರ ಗುರು ಮಹಂತ ಸ್ವಾಮಿಗಳೆಂದು ನಾಮಕರಣ ಮಾಡಿ ಚಿತ್ತರಿಗಿ ಪೀಠದ 20ನೇ ಪೀಠಾಧಿಪತಿಗಳನ್ನಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥ ಸಂಗತಿ. ಆದರೆ ನಮಗೆಲ್ಲ ಹಿರಿಯರಿಗೆ ಎಲ್ಲರಿಗೂ ಗೊತ್ತಿದೆ, ಇವತ್ತಿನ 21ನೇ ಶತಮಾನದಲ್ಲಿ ನಾವು ಕಾಲಿಡ್ತಕ್ಕಂತಹ ಮುದ್ದು ವಿದ್ಯಾರ್ಥಿನಿಯರಿಗೆ ಎಷ್ಟು ಕಷ್ಟದ ಸಮಾಜದೊಳಗ ಎಷ್ಟು ನೋವಾದ ಅನ್ನುವಂಥದ್ದನ್ನ ಇವತ್ತ ಆ ನೋವನ್ನ ಉಂಡಿರ್ತಕ್ಕಂಥ ಸ್ವಾಮೀಜಿಗಳು ಇವತ್ತು ನಮ್ಮ ಪರಮ ಪೂಜ್ಯರಾಗಿ ಈ ಸಂಸ್ಥೆಯ ಧರ್ಮದರ್ಶಿಗಳಾಗಿ ಮತ್ತು ಬಾಗಲಕೋಟೆ ವಿಶ್ವವಿದ್ಯಾಲಯದ ಒಂದು ಗೌರವ ಡಾಕ್ಟರೇಟ್ ಪದವಿ ಬರ್ತದಂತಂದ್ರೆ ಅಷ್ಟೇ ಸಂತೋಷದಿಂದ ಅಂತಲ್ಲ, ಬಹಳ ಕೈಯ ಅನುಭವಗಳನ್ನ ಹೊಂದಿರತಕ್ಕಂತ ಬದುಕು. ಹಾಗಾಗಿ ಸಂಸಾರವೆಂಬ ಅಡವಿಯಲ್ಲಿ ಹುಲಿಯುಂಟು, ಕರಡಿಯುಂಟು, ಶರಣಂಜ ಮಹಾಧೀರ ಶರಣಂಜ ಕೂಡಲ ಸಂಗನ ಶರಣರ ನಿರ್ಭಯ ಎನ್ನುವ ಬಸವಣ್ಣವರ ವಚನವೇ ಶ್ರೀ ರಕ್ಷೆಯಾಗಿಸಿಕೊಂಡು ಅಜ್ಞಾನಿಯಾದ ಸಮಾಜ ಸುಧಾರಿಸಬೇಕೆಂದು ಪಟ್ಟಾಧಿಕಾರವನ್ನು ಸ್ವೀಕರಿಸಿದರು. ಜನರನ್ನು ಬದುಕಿಸಬೇಕು ಎಂದು ಪ್ರಯತ್ನಿಸಿದ ಯೇಸು ಕ್ರಿಸ್ತನಿಗೆ ಸಿಲುಬೆ ಏರಿಸಿತು ಸಮಾಜ. ಸಾಕ್ರೆಟಿಸನಿಗೆ ವಿಷವನ್ನುಣಿಸಿತು ಸಮಾಜ. ಪೈಗಂಬರಿಗೆ ಮಕ್ಕಾದಿಂದ ಮದೀನಾಕ್ಕೆ ಕಳಿಸಿತು ಸಮಾಜ. ಬಸವಣ್ಣವರನ್ನ ಕಲ್ಯಾಣದಿಂದ ಸಂಗಮಕ್ಕೆ ಗಡುಪಾರು ಮಾಡಿತು. ಮಹಾತ್ಮ ಗಾಂಧಿಗೆ ಗುಂಡಿಕ್ಕಿ ಕೊಂದಿತ್ತು ಸಮಾಜ. ಹಾಗೆ ಅದೇ ರೀತಿ ಶ್ರೀ ಗುರು ಮಹಂತಪ್ಪಗಳಿಗೆ ಪಟ್ಟಾಭಿಷೇಕ ಮಾಡುವಾಗ ಅವರ ಮೇಲೆ ಕಲ್ಲು ದೊಣ್ಣೆ ಏಟು ಬಿದ್ದಿತು. ಆಗ ಪೂಜ್ಯರು ಕಲ್ಲು ಬಡಿಗೆಗಳನ್ನ ನಮ್ಮ ಲಿಂಗಯ್ಯನಿಗೆ ಪತ್ರ ಪುಸ್ತಕಗಳು ಅರ್ಪಿಸಿದಂತಾಯಿತು ಅಂತಕ್ಕಂಥದನ್ನ ಮನನೊಂದು ತಾವು ಸಂತೋಷಗೊಂಡ ಜನರಿಗೆ ಹೇಳಿದರು. ಓ ಗಾಡ್, ಇಫ್ ದೇರ್ ಇಸ್ ಎ ಗಾಡ್, ಸೇವ್ ಮೈ ಸೋಲ್. ನನ್ನ ಆತ್ಮವನ್ನು ರಕ್ಷಣೆ ಮಾಡು, ಜೊತೆಗೆ ನನ್ನ ವೈರಿಗಳನ್ನು ಕೂಡ ನೀನು ಅವರ ಆತ್ಮವನ್ನು ಶುದ್ಧೀಕರಿಸುವಂತಕ್ಕಂಥ ಮಾತುಗಳನ್ನ ಹೇಳಿದ್ರಲ್ಲ. ಬಸವಣ್ಣ 12ನೇ ಶತಮಾನದಲ್ಲಿ ಇದ್ದನೋ ಗೊತ್ತಿಲ್ಲ, ಆದರೆ ಪರಮ ಪೂಜ್ಯ ಗುರು ಮಹಂತಪ್ಪಗಳು ಈ ಶಿವಯೋಗಿಗಳು ನಮ್ಮ ಈ ನಾಡಿನೊಳಗ ನಿಜವಾಗಿ ಬಸವಣ್ಣವರು ಜನ್ಮ ತಾಳಿದ್ದಾರೆ ಅನ್ನುವಂಥ ಭಕ್ತಿಯಿಂದ ನಾವು ಅವರಿಗೆ ನಮಿಸ್ತಾ ಇದ್ದೇವೆ ಬಂಧುಗಳೇ ಅಂತಕ್ಕಂಥದ್ದು ಬಸವಣ್ಣವರ ಮಹಾಪ್ರಸಾದವೆಂದು ನಿರ್ಭಯವಾಗಿ ಹೇಳಿರ್ತಕ್ಕಂಥ ಗುರು ಮಹಂತಪ್ಪಗಳು. ಚಿತ್ತರಿಗಿ ಪೀಠದ 20ನೇ ಪೀಠಾಧಿಪತಿಗಳಾಗಿ ಡಾಕ್ಟರ್ ಮಹಂತಪ್ಪಗಳ ಕೃಪೆಗೆ ಪಾತ್ರರಾಗಿ ಸುಜ್ಞಾನದ ವಚನ ದೀಪ ಬೆಳಗಿಸಿ ಭಕ್ತರ ಜನಮಾನಸದ ಸ್ವಚ್ಛಗೊಳಿಸುವ ಜಂಗಮ ಕಾಯಕದಲ್ಲಿ ಮುನ್ನಡೆದು ತಂದೆಗೆ ತಕ್ಕ ಮಗ, ಪೀಠಕ್ಕೆ ತಕ್ಕ ಸ್ವಾಮೀಜಿ ಎನ್ನುವ ಗಾದಿ ಮಾತಿಗೆ ಹಾಗೆ ಗುರು ಮಹಂತಪ್ಪಗಳು ನಯ ವಿನಯ ಗುರು ಪ್ರೇಮ ಒಬ್ಬ ಸಮರ್ಥ ಶ್ರೀಗಳಿಗೆ ಸಮರ್ಥ ಸ್ವಾಮಿ ಸಿಕ್ಕಂತಾಯಿತು. ಪೀಠಕ್ಕೆ ಹೂವು ಮಾರಿದ ಮಠದಲ್ಲಿ ಹೂವನ್ನೇ ಮಾರಿ ಪರಿಮಳ ಪಸರಿಸಬಲ್ಲಂತ ಉತ್ತರಾಧಿಕಾರಿ ದೊರೆತಿದ್ದು ಇಲಕಲ್ ಚಿತ್ತರಿಗಿ ಸಂಸ್ಥಾನ ಮಠಕ್ಕೆ ಸದ್ಭಕ್ತರ ಒಂದು ಸೌಭಾಗ್ಯ ಅಂತ ನಾವು ಭಾವಿಸಿಕೊಂಡಿದ್ದೇವೆ ಬಂಧುಗಳೇ. ಅಂತ ಶ್ರೀ ಗುರು ಮಹಂತ ಸ್ವಾಮಿಗಳು ಸೇವೆಯಿಂದ ಸ್ವಾಮಿತ್ವ ಎಂಬ ಅನುಭವದ ನಾಣ್ಣುಡಿಗೆ ನಿದರ್ಶನರಾಗಿದ್ದಾರೆ. ಡಾಕ್ಟರ್ ಮಹಂತಪ್ಪಗಳು ಜ್ಞಾನ ಜ್ಯೋತಿ ಎಂಬ ರತ್ನವನ್ನ ಚಿತ್ತರಿಗಿ ಇಲಕಲ್ ಮಠಕ್ಕೆ ಕೊಟ್ಟಿದ್ದಾರೆ. ಈ ಜ್ಞಾನದ ದೀಪ ಚಿತ್ತರಿಗಿ ಜ್ಯೋತಿಯ ಬೆಳಕು, ಅದು ಬಸವ ಜ್ಯೋತಿಯ ಬೆಳಕು. ಈ ಮಹಂತ ಬೆಳಕಿನಲ್ಲಿ ಗುರು ಮಹಂತರೊಂದಿಗೆ ಎಲ್ಲರೂ ಸಾಗಿ ಶಾಂತಿ ಸೌಹಾರ್ದತೆ ಸಹಬಾಳ್ವೆಯಿಂದ ಸುಜ್ಞಾನದ ವಚನ ದೀಪ ಅರಿತುಕೊಳ್ಳೋಣ. ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನು ಇಲ್ಲದಂತಿರಬೇಕು, ಕೂಡಲ ಸಂಗಮ ದೇವರ ನೆನೆಯದಂತಿರಬೇಕು ಅನ್ನುವಂತ ಆ ಬಸವಣ್ಣನ ವಚನಕ್ಕೆ ಗುರು ಮಹಂತ ಸ್ವಾಮಿಗಳು ಇವತ್ತ ನಮಗೆ ನಿದರ್ಶನ ಅನ್ನುವಂತ ಮಾತುಗಳನ್ನು ಹೇಳಬೇಕಾಗುತ್ತೆ. ಡಾಕ್ಟರ್ ಮಹಂತಪ್ಪಗಳು ಹಾಕಿಕೊಟ್ಟ ದಾರಿಯಲ್ಲಿ ನಡೆದು ಬಂದು ಬಸವ ಪರಂಪರೆಯನ್ನ ಜಗದ ಜೀವನದಲ್ಲಿ ಸ್ಥಿರಗೊಳಿಸಲು ಸದಾಚಾರವನ್ನು ಬಿತ್ತಿ ಬೆಳಗುತ್ತಿರುವ ಚಿತ್ತರಿಗಿ ಮಾತೃ ಹೃದಯಗಳು ಮುಗ್ಧ ಮನಸ್ಸು, ಸರಳ ವ್ಯಕ್ತಿತ್ವ, ಉನ್ನತ ಚಿಂತನೆ, ಮೌಢ್ಯತೆಯನ್ನು ತೊಡೆದು ವೈಚಾರಿಕತೆಯನ್ನು ಬಿತ್ತುವ ಹಂಬಲ, ಸದಾ ಸಮಾಜಮುಖಿ ಚಿಂತನೆಯಿಂದ ಪೂಜ್ಯರ ಉನ್ನತ ವ್ಯಕ್ತಿತ್ವ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಮಾದರಿ ಆಗಬೇಕನ್ನುವಂತ ನಿಟ್ಟಿನಲ್ಲಿ ಹೇಳುತ್ತಾ ಇಂಥ ಮಹಾನ್ ಶಿವಯೋಗಿಗಳನ್ನು ಕಂಡ ನಮ್ಮ ಜನ್ಮವೇ ಪಾವನ ಸಾರ್ಥಕ.
ಸರ್ಕಾರದಿಂದ ಕೂಡ ಮಾಡುವ ಸಂಯಮ ಪ್ರಶಸ್ತಿ, ಶ್ರೀರಮಣ ಪ್ರಶಸ್ತಿ ಹಾಗೂ ಇತ್ತೀಚೆಗೆ ಬಾಗಲಕೋಟೆ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿಯನ್ನ ಕೊಟ್ಟಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಅಭಿಮಾನದ ಸಂಕೇತ ಅಂತಕ್ಕಂಥ ಮಾತುಗಳನ್ನ ಹೇಳುತ್ತಾ ಇತ್ಯಾದಿ ಅನೇಕ ಉನ್ನತ ಪ್ರಶಸ್ತಿಗಳು ನಮ್ಮ ಪೂಜ್ಯರ ಮುಡಿಗೆ ಏರಿವೆ ಅಂತಕ್ಕಂಥದ್ದು. ಹಾಗೆ ಮಹಾಂತ ತತ್ವದ ಅರಿವು ಗುರು ಮಹಾಂತರಲ್ಲಿ, ಇದನ್ನು ಗಮನಿಸಿ. ಮಹಾಂತ ತತ್ವದ ಅರಿವು ಗುರು ಮಹಾಂತರಲ್ಲಿ, ಮಹಾಂತ ತತ್ವದ ಆಚರಣೆ ಗುರು ಮಹಾಂತರಲ್ಲಿ, ಮಹಾಂತ ತತ್ವದ ಅನುಭವ ಗುರು ಮಹಾಂತರಲ್ಲಿ. ಇದ ಕಾರಣ ಗುರು ಮಹಂತ ಬಸವ ಬೆಳಗುದೇ ನೋಡಿ ನಮ್ಮ ಜಗಜ್ಯೋತಿ ಚಿಜ್ಯೋತಿ ಡಾಕ್ಟರ್ ಮಹಂತರಲ್ಲಿ. ಮತ್ತೊಮ್ಮೆ ಡಾಕ್ಟರ್ ಶ್ರೀ ಗುರು ಮಹಂತ ಶಿವಯೋಗಿಗಳಿಗೆ ನಮ್ಮ ಸಂಸ್ಥೆ ಪರವಾಗಿ ಶುಭಾಶಯಗಳನ್ನ ಈ ಸಮಾರಂಭದಲ್ಲಿ ಮತ್ತೊಮ್ಮೆ ಸಮರ್ಪಿಸಿದೆ. ನೆರೆದ ಎಲ್ಲ ಸದ್ಭಕ್ತರಿಗೆ ನನ್ನ ಅನಂತ ದೀರ್ಘದಂಡ ಶರಣಾರ್ಥಿಗಳನ್ನ ಈ ವೇದಿಕೆ ಮೂಲಕ ಸಲ್ಲಿಸುತ್ತೇನೆ ಬಂಧುಗಳೇ.